ಏನ್ ಗೋಡೆ ಇದು ಮಧ್ಯದಲ್ಲಿ? ಅದು ಭಾಗ ಆದ್ಮೇಲೆ ಗೋಡೆ ಮಧ್ಯದಲ್ಲಿ ಎಬ್ಬರಿಸ್ಬೇಕು, ಅದಕ್ಕೆ ಎಬ್ಬರಿಸಿದೀವಿ. ಸರಿ, ಹಂಗಾರೆ ಯಾರ ಮನೆಗೆ ಊಟಕ್ಕೆ ಹೋಗ್ಲಿ ನಾನು? ನಮ್ಮನೆಗ್ ಬಾ. ನಮ್ಮನೆಗ್ ಬಾ. ನಾನ್ ಕರ್ದಿರೋದು ನಮ್ಮನೆ. ನೋಡು, ಇಬ್ರು ಮನೇಲಿ ತಂದು ಕೊಡ್ತೀವಿ, ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡು ಅಷ್ಟೇ. ತಗೊಳ್ರಿ. ಇವತ್ತು ಬಹಳ ವಿಶೇಷವಾದ ಸ್ಕ್ರಿಪ್ಟ್ಗಳನ್ನ ತಗೊಂಡು ನಮ್ಮ ಹುಡುಗರು ಬಂದಿದ್ದಾರೆ. ನಾನು ಕಾತರ್ನ ಕಾಯ್ತಾ ಇದ್ದೀನಿ, ನೀವು ಕಾಯ್ತಾ ಇದ್ದೀರಿ. ನಾವು ಅಲ್ಲೋಗಿ ಅದಮ್ಕಂತೀವಿ, ಅವ್ರಿಗೆ ಸಿಗ್ನಲ್ ಕೊಡ್ತೀವಿ, ಅವರು ಬರ್ತಾರೆ, ಅವರು ನಗಿಸ್ತಾರೆ, ನೀವು ನಗರಿ. ಈಗ ಸೌಂಡ್ ಆಗ್ತಾರೆ. ನಾನು ಪಲ್ಲವಿ ಆದ್ರೆ ನಾನೇ ಚರಣ, ಆದ್ರೆ ನಾನೇ ಪಲ್ಲವಿ. ಹೌದು ಅಣ್ಣಯ್ಯ, ನಮ್ಮಿಬ್ರು ಅನುಭವನ ನೋಡಿ ಪ್ರಪಂಚ ಹೊಟ್ಟೆ ಉರ್ಕೋತಾ ಇದೆ ಅಣ್ಣಯ್ಯ. ಮೂಗಿನ ಮೇಲೆ ಬೆರಳಿಟ್ಕೋತಾ ಇದೆ. ಮೂಗಿನ ಮೇಲಲ್ಲ ತಮ್ಮಯ್ಯ, ಮೂಗಿನ ಒಳಿಗ್ ಬೆಳ್ಳಿ ಹಾಕಬಿಟ್ಟು ಅಕ್ಷಿ ಅಕ್ಷಿ ಅನ್ಬೇಕು. ಏನಂತ್ಯ? ಹೌದು ಅಣ್ಣಯ್ಯ, ನಿನ್ನಂತ ಅಣ್ಣ ಸಿಕ್ಕಿರೋದು ನನ್ನ 7 ಜನ್ಮದ ಭಾಗ್ಯ. ಅಣ್ಣ, ನಿನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಅಣ್ಣಯ್ಯ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಂಗೆ ಬೇಜಾರಾಯ್ತದೆ. ಅದು ಎಮ್ಮೆ ಅಲ್ಲ, ಹೆಮ್ಮೆ. ಅದೇ ಆಗ್ತಾ ಇದೆ ಅಣ್ಣಯ್ಯ. ತಮ್ಮಯ್ಯ, ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇದ್ರೆ ಸಾಕ್ಷಾತ್ ಅಂಬರೀಷು ಸುಮಲತನ್ ನೋಡ್ದಂಗ ಆಯ್ತದಲ್ವಾ? ಹೌದು ಅಣ್ಣಯ್ಯ, ಇಬ್ರು ನೋಡ್ತಾ ಇದ್ರೆ ದೇವ್ರು ನೋಡ್ದಂಗ ಆಗುತ್ತೆ ಅಣ್ಣಯ್ಯ. ಈಗ ಅವ್ರಿಬ್ರದ್ದು ಆಶೀರ್ವಾದ ತಗೊಳ್ಳೋಣ. ಖಂಡಿತ. ಅಮ್ಮ, ಅಪ್ಪ, ಮಕ್ಕಳೇ, ಪಿತೃದೇವೋ ಭವ, ಮಾತೃದೇವೋ ಭವ. ಎದ್ದೇಳಿ ಮಕ್ಕಳೇ. ಪಾರ್ವತಿ ನೋಡಿದ್ದೇನೆ, ನಮ್ಮ ಮಕ್ಕಳು ಒಬ್ಬೊಬ್ರು ಒಂದೊಂದು ಮುತ್ತು ಕಣೆ. ರೀ, ಇಂಥ ಮಕ್ಳಿಗೆ ಜನ್ಮ ಕೊಟ್ಟ ಖುಷಿಗೆ ನಾವಿಬ್ರು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಸ್ಕೊಳ್ಳೋಣ. ಅದಲ್ಲ ರೀ, ಮತ್ತಿನೇನೆ ನಾವಿಬ್ರು ಹಾಗೆ ಪಾರ್ಕಲ್ಲಿ ಒಂದ್ ರೌಂಡ್ ಹೋಗ್ಬಿಟ್ ಬರೋಣ ರೀ. ಮತ್ತೆ ತಡ, ನಡಿಯೇ ಮಕ್ಳೇ. ಟಾಟಾ ಟಾಟಾ. ಅಣ್ಣ, ಅಪ್ಪ ಅಮ್ಮ ಹಾಳಾಗೋದ್ ಖುಷಿಗೆ ಅಲ್ಲ, ಅಪ್ಪ ಅಮ್ಮ ಹೊರಗಡೆ ಹೋಗಿದ್ ಖುಷಿಗೆ ನಾವಿಬ್ರು ಪೆಗ್ ಹಾಕ್ಬೇಕು ಅನ್ನಿಸ್ತಿದೆಯಲ್ಲ ಅಣ್ಣ. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೇ ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ. ಹೆಂಗಸ್ರನ್ನ ಸುಮ್ನೆ ಬಿಡ್ಬಾರ್ದು. ಹೆಂಗಸ್ರು ಸುಮ್ನೆ ಇರಕ್ ಬಿಟ್ಬಿಟ್ರೆ ಆಮೇಲೆ ಅವ್ರ ಬಂದು ಜೊತೆ ಕೂತ್ಕೊಂಡು ಎಣ್ಣೆ ಹೊಡೆದ್ಬಿಟ್ರೆ ಕಷ್ಟ. ಅವು ಕಾಫಿ ಕುಡಿದಾಗ್ಲೇ ತಡ್ಕೊಳಕ್ಕಾಗಲ್ಲ ಜಗಣ, ಇನ್ನು ಎಣ್ಣೆ ಜೊತೆ ಕುಡ್ರೆ ತಡ್ಕೊಳಕ್ ಆಯ್ತದ? ಏನ್ರಿ ಏನೇ ಮಾಡ್ತಾ ಇದೀಯಾ? ಅಣ್ಣ ಹೆಂಗೆ ಒಂದು ಸಿಂಗಲ್ ಆಮ್ಲೆಟ್ ತಗೊಂಬ. ಏನ್ರಿ, ಆಮ್ಲೆಟ್ಗೆ ಮೊಟ್ಟೆ ಹಾಕ್ಬೇಕಾ? ಅಣ್ಣಯ್ಯ, ಆಮ್ಲೆಟ್ಗೆ ಮೊಟ್ಟೆ ಹಾಕಿದ್ರೆ ನಿಂಗೇನು ಬೇಸರಿಲ್ಲ ತಾನು? ಆಮ್ಲೆಟ್ ಹಾಕಂಡ್ ತಗೊಂಬರ್ರೆ. ಸರಿ ರೀ. ಲೇ, ಎಂತ ಅನ್ನಿಸ್ಕೊಂಡ್ರೆ ಹೇಳ್ರಿ. ಲೇ, ನನ್ನ ತಮ್ಮ ಹಿಂಗೆ ಈರುಳ್ಳಿನ ಸಣ್ಣದಾಗಿ ಉತ್ತರಿಸ್ಬಿಟ್ಟು ಒಂದ್ ಡಬಲ್ ಆಮ್ಲೆಟ್ ಫ್ರೈ ಮಾಡ್ಕೊಂಡ್ ಕೊಡೆ ರೀ. 5 ಮೊಟ್ಟೆ ಹಾಕ್ಲಾ? ಡಬಲ್ ಆಮ್ಲೆಟ್ 5 ಮೊಟ್ಟೆ ಓಕೆನಾ ತಮ್ಮ? ಹಾಕು. ಎಂತ ದೊಡ್ಡದು ಮನ್ಸು ನಿಂದ ಅಣ್ಣಯ್ಯ. ನೀನ್ ದೊಡ್ಡವ್ರು ಅಂತ ತೋರಿಸ್ಬಿಟ್ಟೆ. ನಾನ್ ಸಿಂಗಲ್ ಆಮ್ಲೆಟ್ ಹೇಳಿದ್ರೆ ನೀನ್ ಡಬ್ಬಲ್ ಆಮ್ಲೆಟ್ ಹೇಳ್ತಾ ಇದ್ದಲ್ಲ ಅಣ್ಣಯ್ಯ. ನಿನ್ ವಿಷಯದಲ್ಲಿ ನಾನು ಯಾವಾಗ್ಲೂ ಡಬ್ಬಲ್ ಕಣೋ. ಲೇ, ನೀನ್ 1/4 kg ಪ್ರೀತಿ ಕೊಟ್ರೆ ನಾನು 1/2 kg ಪ್ರೀತಿ ಕೊಡಲ್ವೇನಾ? ಹೌದಲ್ಲ ಅಣ್ಣಯ್ಯ, ಅದೇನು ಗೊತ್ತಿಲ್ಲ ಅಣ್ಣಯ್ಯ. ನಾನು ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನ? ಈ ಎಣ್ಣೆ ಒಳಗಡೆ ಹೋಗ್ಬಿಟ್ರೆ ಒಳಗಡೆ ಇರೋದೆಲ್ಲ ಹೊರಗಡೆ ಕಕ್ಕು ಬಿಡ್ಬೇಕು ಅನಿಸ್ತದೆ. ನಿಜ ತಮ್ಮ, ಏನ್ ಗೊತ್ತಾ, ಕುಡ್ದಾಗ ನಾಲ್ಗೆಗೂ ಗಂಟ್ಲಿಗೂ ಮಧ್ಯದಲ್ಲಿ ಫಿಲ್ಟರ್ ಕಟ್ಟಾಗ್ಬಿಡ್ತದೆ. ಅವಾಗ ಏನ್ ಹೇಳ್ಬೇಕು ಅನ್ಕೊಂತೀವಿ, ಏನ್ ಕಕ್ಬೇಕು ಅನ್ಕೊಂತೀವಿ, ಕಕ್ಬಿಡ್ಬೇಕಾಯ್ತದೆ. ನೀನ್ ಕಕ್ಬಿಡು, ಹೇಳ್ಬಿಡು ಅಣ್ಣಯ್ಯ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಅಪ್ಪ ಸಮನಾಗಿ ಹಚ್ಕೊಳ್ರಿ ಅಂತ 10 ರೂಪಾಯಿ ಕೊಟ್ರೆ ನನಗೆ 3 ರೂಪಾಯಿ ಕಡಲೆ ಮಿಠಾಯಿ ಕೊಡಿಸ್ಬಿಟ್ಟು ಇನ್ 7 ರೂಪಾಯಿ ನೀನ್ ಹಂಗೆ ಸಿಂಕ್ ಮಾಡ್ಬಿಡ್ತಾ ಇದ್ದಲ್ಲ. ನೀನು ಒಬ್ಬ ಅಣ್ಣ ಏನೋ ಡಬ್ಬ ನನ್ನ ಮಗನೇ. ಅದು ಅಪ್ಪಂಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರಲಿಲ್ಲ, ನನಗೆ ಗೊತ್ತಿತ್ತು, ಅದಕ್ಕೆ ಹಂಗ್ ಮಾಡ್ದೆ ಕಣ. ಏನೋ ಗೊತ್ತಿರೋದು ನಿನಗೆ ಡಬ್ಬ ಬೇಕಪ್ಪ. ನಿನಗೆ ನಿಜವಾಗ್ಲೂ ಈ ತಮ್ಮನ ಮೇಲೆ ಪ್ರೀತಿ ಇದ್ದಿದ್ರೆ ಆ 2 ರೂಪಾಯಿ ಸೇರಿಸಿ ನನಗೆ ಕೊಟ್ಟು ಕೊಬ್ಬರಿ ಮಿಠಾಯಿ ಕೊಡಿಸ್ತಾ ಇದ್ದೆ. ನೀನು ಒಬ್ಬ ಅಣ್ಣ ಏನೋ. ಅಣ್ಣನ ಮರ್ಯಾದೆ ಮಾತಾಡಬೇಡ. ಚಿಕ್ಕ ವಯಸ್ಸಲ್ಲಿ ನಿನಗೋಸ್ಕರ ಏನೇನು ಮಾಡಿಲ್ಲ, ನಿನಗೋಸ್ಕರ ಏನೇ ಮಾಡಿಲ್ಲ ಜಗಣ್ಣ. ನಾನು ನೀನು ಒಟ್ಟಿಗೆ ಕೆರೆ ಕಡೆಗೆ ಹೋಗ್ಬೇಕಾದ್ರೆ ನೀನ್ ಚೆಂಬನ್ನ ಕೈ ಹಿಡ್ಕೊಂಡ್ರೆ ಎಲ್ಲಿ ಕೈ ನೋವತ್ತು ಅಂತ ಇಬ್ರು ಚೆಂಬನ್ನ ನಾನು ಹೇಳ್ಕೊಂಡ್ ಬರ್ತಾ ಇದ್ದಲ್ಲ.
ನೀನು ಚಂಬಿಡ್ಕೊಂಡ್ ಬಂದಿದ್ದಷ್ಟೇ, ಬೇರೆ ಏನೋ ಮಾಡಿದೀಯಾ? ನನ್ನ ಕೈ ಅಷ್ಟು ಧೈರ್ಯ ಕಣಲ್ಲ. ಅದೆಲ್ಲ ಗೊತ್ತಿಲ್ಲ. ನೀನು ತಮ್ಮನಿಗೆ ಮೋಸ ಮಾಡಿರೋ ದ್ರೋಹಿ, ಬೇಕೂಪ. ಅನ್ನ ಮರ್ಯಾದೆ ಮಾತಾಡಿದ್ರೆ ಮಕ್ಕ ಸೇರ್ಸ್ ಹೊಡೆದು ಬಿಡ್ತೀವಿ. ಮಾತಾಡೋದು ಅಷ್ಟೇ ಅಲ್ಲ ಕಣ, ಒಂದ್ 4 ಏನೋ ಮಾಡ್ತೀವಿ. ಅನ್ನ ಮರ್ಯಾದೆ ಇಲ್ದೆ ನಂಗೆ ಹೊಡಿತೀಯ? ಬಾವಂಗೆ ಸಿಂಗಲ್ ಆಮ್ಲೆಟ್. ಯಾವ ಭಾವ? ಯಾವ ಭಾವ? ತಟ್ಟೆ ಬಿಟ್ರೆ ಮಕ್ಕ ಆಮ್ಲೆಟ್ ಆಗ್ಬೇಕು. ಹೆಂಚಿನ ಮುಂದೆ ಇಟ್ಕೊಂಡು ನಂಗೆ ಮರ್ಯಾದೆ ಮಾಡ್ತೀನ? ಇಷ್ಟೆಲ್ಲ ಆದ್ಮೇಲೆ ನಿನ್ ಜೊತೆ ಈ ಮನೇಲಿ ಸಾಧ್ಯ ಇಲ್ಲ ಕಣ. ನೀನೇನು ಅದನ್ನ ಹೇಳೋದು, ನಾನು ಹೇಳ್ತಾ ಇದ್ದೀನಿ. ಇವಾಗಿಂದ ಈಗಲೇ ಮನೆ ಭಾಗ ಆಗ್ಬೇಕು, ಮತ್ತೆ ಅಲ್ಲಿ ಗೋಡೆ ಎತ್ತಬೇಕು. ಯಾವಳೆ ಅವಳೇ ಬರೇ ಬರೇ ಸಮಾಚಾರ ಬರೇ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ. ರೀ, ಪಾರ್ಕಲ್ಲಿ ಫ್ಲವರ್ಸ್ ಎಷ್ಟು ಚೆನ್ನಾಗಿದ್ವಲ್ವೇನ್ರಿ? ಹೌದು ಕಣೆ, ಆ ಗುಲಾಬಿ, ಆ ಸೇವಂತಿಗೆ, ಆ ಮಲ್ಲಿಗೆ, ಆಹಾ ಎಷ್ಟ್ ಚೆನ್ನಾಗಿ ನಡೀತಾ ಇದ್ರು. ಅಂದ್ರೆ ಆ ಹೂಗಳೆಲ್ಲ ಎಷ್ಟ್ ಚೆನ್ನಾಗಿ ಪರಿಮಳ ಬೀರ್ತಾ ಇತ್ತು ಅಂದೆ ಕಣೆ. ತಪ್ಪು ತಿಳ್ಕೊಬೇಡ. ಸರಿ, ಮನೆಗ್ ಬನ್ನಿ, ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಡ್ತೀನಿ. ಮಾಡೆ ಮಾಡೆ, ಸುಸ್ತಾಗ್ತಿದೆ. ರೀ, ಇದ್ ನಮ್ಮನೆ ಏನ್ರಿ? ಏನ್ರ ಇದು ಮಧ್ಯದಲ್ಲಿ ಗೋಡೆ? ವಾರ ಶುರು ಆದ್ಮೇಲೆ ಯುದ್ಧ ಆಗ್ಲೇಬೇಕು, ಮನೇಲಿ ಜಗಳ ಶುರು ಆದ್ಮೇಲೆ ಮಧ್ಯದಲ್ಲಿ ಗೋಡೆ ಬೀಳಬೇಕು. ಇಷ್ಟು ಗೊತ್ತಾಗಲ್ವ ನಾನ್ಸೆನ್ಸ್ ನಿಂಗೆ? ಅಂದ್ರೆ ಇಬ್ರು ಬೇರೆ ಬೇರೆಯಾಗಿ ಮನೇನೆ 2 ಮಾಡ್ಬಿಟ್ರನ್ರಿ. ಮನೆ ಏನು 2 ಮಾಡೋದು, ಎಲ್ಲ ಪಾರ್ಟ್ನುವೆ ಅರ್ಧ ಡಿವೈಡ್ ಮಾಡ್ಕೊಂಡು ಆಗೈತೆ. ಇನ್ನೇನಿದ್ರು ನೀವಿಬ್ರೇ ಇರೋದು. ಯೋಚನೆ ಮಾಡಿ, ನನ್ ಜೊತೆ ಯಾರು ಇರ್ತೀರಾ, ಆ ಬೇಕುಪ್ಪನ ಜೊತೆ ಯಾರು ಇರ್ತೀರಾ ಅಂತ. ಮುಚ್ಚು ಬಾಯಿ. ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ರಾಮ ಲಕ್ಷ್ಮಣರ ತರ ಇರುವಂತ ಮನಸಾರಿ ಹರಸ್ ಹೋದ್ನಲ್ರು, ಬರೋ ಅಷ್ಟಲ್ಲೆಲ್ಲ ಹರಿದು ಹಂಚ್ಕೊಂಡ್ಬಿಟ್ಟಿದಿರಲ್ರು. ಅಮ್ಮ ಬೈಲಿ, ಹೊರಗಡೆ ನಿನ್ನೆ ಫಾರಿನ್ ಟ್ರಿಪ್ ಹೋಗಿದ್ದ ಬೈಲಿ. ಭಾಗ ಮಾಡ್ಕೊಂಡು ಆಗೈತೆ, ಎಲ್ಲಾನು ಆಗೋಗೈತೆ. ಈಗ ಏನಿದ್ರು ನೀವಿಬ್ರು ಅಷ್ಟೇ. ನೀನ್ ಇನ್ ಮುಂದೆ ನನ್ನ ಜೊತೆನೇ ಇರ್ಬೇಕು ಅಷ್ಟೇ. ಹೇಳ್ತಾ ಇದೀನಿ ಕೇಳ್ಕ. ಬಾರು, ನಾನು ಒಳಗಡೆ ಬಾರಮ್ಮ ನೀನು. ಅವಳು ಪೂರ್ವ ಆದ್ರೆ ನೀನು ಪಶ್ಚಿಮ. ನಿನ್ ನನ್ ಜೊತೆ ಇರ್ಬೇಕಷ್ಟೇ. ಅವಳು ನಿನ್ನ ಅಮ್ಮ. ಅಮ್ಮ ಅಮ್ಮ ಅಮ್ಮ, ನನಗೆ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ನಾನು ಟೆಸ್ಟ್ ಟ್ಯೂಬಲ್ಲಿ ಹುಟ್ಟಿರೋ ಬೇಬಿ. ಟೂಬ್ ಬೇಬಿ. ಒಳಗೆ ಯಾವ್ಯಾವ ಚಪ್ಪೆ ತಗೊಂಬರ್ರಿ. ಕತ್ಲಾಗ ಒಂದು ಜಗಳ ಮಾಡ್ಕೊಂಡ್ ಅಪ್ಪ ಏನ್ ನೋಡ್ತಾ ಇದ್ದೆ? ವೆಲ್ಕಮ್. ಮಾವಯ್ಯ ಆಮ್ಲೆಟ್ ಕೊಡ್ಲಾ? ಬೇಡ ಕಣಲಿ, ನೀನ್ ಮಲ್ಕೊಳಮ್ಮ, ನನ್ನ ಹೊಟ್ಟೆ ತುಂಬಿದೆ, ಮಲ್ಕೊ. ಕುಡಿ ಮಗನೇ, ಎದೆ ಆಮೇಲೆ ಇವನಪ್ಪ ಹಗಲೆಲ್ಲ ಮಾತಾಡಿದ್ದೆಲ್ಲ ರಾತ್ರಿ ಕನ್ವರ್ಸ್. ನನ್ ಮೇಲೆ ಕೋಪಕ್ಕೆ ನಿಮ್ಮ ಅಪ್ಪನ ನಮ್ಮ ಅಮ್ಮನ ಚೂಬಿಡ್ತೀನ. ಯಾವನ ನಿಮ್ಮ ಅಮ್ಮ ಏನ್ ತ್ರಿಪುರ ಸುಂದರಿ ಏನ? ನಿಮ್ಮ ಅಮ್ಮನೇ ನಮ್ಮ ಅಪ್ಪನ ತಲೆ ಬೀಸ್ತಾರ ಗೊತ್ತಾ? ನಿಮ್ಮ ಅಪ್ಪ ನೋಡ ಮಕ್ಕ ನೋಡ ಸುಂಡಿಲಿ ಇದ್ದಂಗ ಐತಲೇ. ನಮ್ ತೆಗೆ ಸ್ಮೈಲಿ ಚೆನ್ನಾಗಿರ್ತಾರ ಸಮಯ ಇಲ್ಲ. ನಿಮ್ಮ ಅಪ್ಪಲೇ ಕಾಂಪೌಂಡರ್ ಹಾಕೋತಾನೆ ಈ ವರ್ಷದಲ್ಲಿ. ಅಪ್ಪ ಅಂತಪ್ಪ ಕಾಂಪೌಂಡರ್ ಹೋಗಿದ್ದೆ ಅಪ್ಪ? ಹೋಗಿದ್ದವನು ನಿಜ ಮಗನೇ. ಕಾಂಪೌಂಡರ್ ಎಕಡೆ ಹೋಗಲಿ ಅಲ್ಲಿ ಮಾತಾಡ. ಅಮ್ಮನ್ಗೋಸ್ಕರ ಹೋಗಿದ್ದೆ ಕಣ. ಅಮ್ಮ 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 ಎಷ್ಟಲ್ಲ ಹೇಳೋದು? ನನಗೆ ಅಮ್ಮ ಇಲ್ಲ, ನಿನಗೆ ಎಂತಿಲ್ಲ ಅಂತ. ನಾನು ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ನಾನು ಟೆಸ್ಟ್ ಟ್ಯೂಬಲ್ಲಿ ಹುಟ್ಟಿರೋದು. ಟೂಬ್ ಬೇಬಿ ಅಂತ ಹೇಳ್ತಲ್ವಾ? ಬೆದ್ಕೋ ಸುಮ್ಮನೆ.
ಅವ್ರು ನಿಮ್ಮ ಅಪ್ಪ ಕಣಕ್ಕ. ಅಪ್ಪ 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 ಯಾವನಪ್ಪ? ನಂಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ, ನಿಂಗೂ ಗಂಡ ಯಾರು ಅಂತ ಗೊತ್ತಿಲ್ಲ, ಸುಮ್ನೆ ಮನಿಕಬೇಕು. ನೋಡಿದ್ರ ಜಗ್ಗಣ್ಣ, ನನ್ ಸಂಸಾರ ಹೆಂಗ ಹರಿದು ಹಂಚ್ಕೊಂಡು ಹೋಗಿದೆ ಅಂತ. ಯಾರು ಏನಾದ್ರೂ ಅನ್ಕೊಳ್ಳಿ, ನನಗ್ ನನ್ ಗಂಡ ಮುಖ್ಯ ಜಗ್ಗಣ್ಣ, ನನಗ್ ನನ್ ಗಂಡ ಮುಖ್ಯ. ಅದು ಮುಗ್ಕೊಂಬಿಡು. ನೋಡ, ನಿಮ್ಮಮ್ಮ ಈ ವಯಸ್ಸಲ್ಲಿ ಗೋಡೆ ಹಾರಕ್ ಬಂದಾಳೆ. ಅಮ್ಮ, ಈ ವಯಸ್ಸಲ್ಲಿ ಗೋಡೆ ಹಾರಕ್ ಹೋಯ್ದಿಲ್ಲ, ನ್ಯಾಚುರಲ್ ನನಗೆ. ಅಪ್ಪ, ನಿಮ್ಮಪ್ಪ ನೋಡ್ಬೇಕು ಅಂತ ಅನಿಸ್ತು. ಅಪ್ಪ 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 ನೀನ್ ಅವಾಗ್ಲೇ ಹೇಳ್ದಿರ್ತಾನೆ. ನಾಟಕ ಸಾಕು, ಕರ್ಕೊಂಡು ಹೋಗ ನಮ್ಮಮ್ಮನ. ಅಲ್ಲ ನಿಮ್ಮಮ್ಮನ ಅದೇ ಗೋಡೆ ಹಾರಕ್ಕೆ ಶಕ್ತಿ ಬೇಕಲ್ವಾ, ಆಮ್ಲೆಟ್ ಮಾಡಿ ಕೊಡ್ಲಾ? ಅಯ್ಯೋ ಸುಮ್ನಿರಮ್ಮ, ನಮ್ದೇ ನಮ್ಗೆ ಅವಾಂತರ ಆಗಿದೆ. ಈ ಜಗಳದಲ್ಲಿ ಬೆಳಕರ್ದಿದೆ ಗೊತ್ತಾಗಿಲ್ಲ. ನಡೆ ಒಳಗಡೆ. ಏನೇ ನೋಡ್ತಾ ಇದೆ? ಎತ್ಕೊಳ ಚಾಪೆ, ನಿಮ್ಮಪ್ಪ ಬರ್ತಾನೆ, ಎತ್ಕೊಳಕ್ಕೆ. ಅಕ್ಕ ಬಾಬಾ, ಬಾವಕ್ಕ, ಬಾವಕ್ಕ, ಅಣ್ಣ, ಬಾವಕ್ಕ. ಓ ಬಾವ, ಯಾವಾಗ ಬಂದೆ ಅಣ್ಣ? ಚೆನ್ನಾಗಿದ್ಯಾ ಅಣ್ಣ? ಯಾವ ಬಾವ? ನಡಿ ಒಳಗಡೆ. ಆ ಸಂಬಂಧ ಎಲ್ಲ ನನಗೆ ಮುಗ್ದೋಯ್ತು. ನಡಿ ಒಳಗಡೆ. ಒಳಗೋಗ. ಹಿಂಗ್ ಹೋಗು ಡೋರಲ್ಲಿ. ಏನ್ ಬಾಬಾ ಎತ್ಕಿ ತಗ ಬಂದೆ? ಏನಿಲ್ಲ ಅಕ್ಕ ಬಾಬಾ ಮಾರ್ಕೆಟ್ಗೆ ಬಂದಿದ್ರು, ಮನೆಗ್ ಬಂದು ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಅದಕ್ಕೆ ಬಂದೆ. ಏನ್ ಗೋಡೆ ಇದು ಮಧ್ಯದಲ್ಲಿ? ಅದು ಭಾಗ ಆದ್ಮೇಲೆ ಗೋಡೆ ಮಧ್ಯದಲ್ಲಿ ಎಬ್ಬರಿಸ್ಬೇಕು, ಅದಕ್ಕೆ ಎಬ್ಬರಿಸಿದೀವಿ. ಓ ಸರಿ, ಹಂಗಾರೆ ಯಾರ ಮನೆಗೆ ಊಟಕ್ಕೆ ಹೋಗ್ಲಿ ನಾನು? ನಮ್ಮನೆಗ್ ಬಾ. ನಮ್ಮನೆಗ್ ಬಾ. ನಮ್ಮನೆಗ್ ಬಾ. ನಾನ್ ಕರ್ದಿರೋದು ನಮ್ಮನೆ. ಆಯ್ತಾಯ್ತಾಯ್ತಾಯ್ತು. ನೋಡು, ಇಬ್ರು ಮನೇಲಿ ತಂದು ಕೊಡ್ತೀವಿ, ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡು ಅಷ್ಟೇ. ತಗೊಳ್ರಿ. ಅವ್ರೆ, ಹಲೋ, ನಮ್ಮ ಬಾಬಾ ಐತೆ ನೋಡ್ದ? ನೀನ ನೋಡು, ಮನೇಲಿ ಕೊಬ್ಬರಿ ಮಿಠಾಯಿ ಮಾಡಿದೀವಿ, ತಿನ್ಕೊಂಡು ಹೋಯ್ತಾರ. ಹಲೋ, ಮೊದ್ಲು ನಾನ್ ತಂದಿರೋದು, ಅದನ್ನ ತಿನ್ಕೊಂಡು ಹೋಗಿ. ಫಸ್ಟ್ ನಾನ್ ತಂದಿದ್ದು ತಿನ್ನು. ನಾನ್ ತಂದಿದ್ದೆ. ಫಸ್ಟ್ ನಾನ್ ತಂದಿದ್ದು ತಿನ್ಬೇಕು. ನಾನ್ ತಂದು ತಿನ್ಬೇಕು. ನಾನ್ ತಿನ್ಬೇಕು. ಯಾರು ಫಸ್ಟ್ ನೀರ್ ತಂದು ಕೊಡ್ತೀರ? ಅವ್ರು ಫಸ್ಟ್ ಸ್ವೀಟ್ ತಿಂತೀವಿ ಫಸ್ಟ್. ಆಯ್ತು, ತಂದ್ಮೇಲೆ ತಿನ್ನು. ತಂದ್ಮೇಲೆ ತಿನ್ನು. ನೀನ್ ಕೊಡಲಿ. ಇಲ್ಲಿದ್ರೆ ಗೋವಿಂದ ಗೋವಿಂದ ಅಪ್ಪ ಮವ ಮಾ ಒಬ್ಬರು ತಗೊಂಬರ್ತೀನಿ. ವಾ, ಹೆಣ್ತಿಗೆ ಎದ್ರಕೊಂಡು ಓಡಾಬಿಟ್ರಂಗ ಅವನೇ. ಹೆಂಡ್ತಿಗೆ ಎದ್ರಿಕೊಂಡು ಓಡೋಗಿಲ್ಲ, ನೀನ್ ತಂದಿರೋ ಕೊಬ್ಬರಿ ಮಿಠಾಯಿ ತಿನ್ನಕ್ಕಾಗದೆ ಹೋಗಿರೋದು. ಅವನು ಹೋದ್ರೆ ನನಗೇನ್ಲ, ಕೊಬ್ಬರಿ ಮಿಠಾಯಿ ನಾನೇ ತಿಂತೀನಿ. ಅಣ್ಣಯ್ಯ, ಅಣ್ಣಯ್ಯ, ಸುಮ್ನಿರ್ಲೇಕ. ಅಣ್ಣಯ್ಯ, ಅಣ್ಣಯ್ಯ, ನನಗೆ ಕೊಬ್ಬರಿ ಮಿಠಾಯಿ ಇಷ್ಟ ಅಂತ ಗೊತ್ತಿತ್ತು, ನನಗೆ ಕೊಡ್ತೀನಿ ತಿಂತೀಯನು? ನನಗೂ ಒಬ್ಬಟ್ಟು ಇಷ್ಟ ಅಂತ ಗೊತ್ತಿದ್ದು, ನನಗೆ ಕೊಡ್ದೆ ತಿಂತಿರ್ಲಿಲ್ವ ನೀನು? ನಿನಗಿಂತ ಹೆಚ್ಚೇನೋ ಒಬ್ಬಟ್ಟು. ಬಾರೋ ಬಾರೋ, ತಿನ್ಬಾರೋ ತಿನ್ಬಾರೋ. ಅಣ್ಣಯ್ಯ, ಅಣ್ಣಯ್ಯ, ಈ ಸ್ವೀಟು ನಮ್ಮಿಬ್ರನ್ನ ಒಂದ್ ಮಾಡ್ಬಿಡ್ತು ಕಣ. ಹೌದು ಅಣ್ಣಯ್ಯ, ಇನ್ ಯಾವತ್ತೂ ನಮ್ಮ ಬದುಕಲ್ಲಿ ಸಿಹಿ ಇರ್ಬೇಕು. ಮತ್ತ ಹಂಗಂದ್ಮೇಲೆ ಯಾಕೋ ಬೇರೆ ಬೇರೆ ಇರ್ಬೇಕು? ಆಯ್ತು ಅಣ್ಣಯ್ಯ. ಅಪ್ಪ, ಅಮ್ಮ, ಅಪ್ಪ, ಅಮ್ಮ, ನಾವಿಬ್ರು ಒಂದಾಗ್ಬಿಟ್ಟು. ಅಪ್ಪ, ನಾವಿಬ್ರು ಒಂದಾಗ್ಬಿಟ್ಟಪ್ಪ. ಹೌದಾ? ಹಾಗಿದ್ರೆ ಇನ್ಮೇಲೆ ನನಗೆ ಗೋಡೆ ಹಾರೋ ಪರಿಸ್ಥಿತಿ ಬರಲ್ಲ ತಾನೆ? ಗೋಡೆ, ಚೆನ್ನಾಗಿರಪ್ಪ. ಮಾತೃದೇವೋ ಭವ, ಪಿತೃದೇವೋ ಭವ. ಹೇಗೋ ಇನ್ನು ಮುಂದೆ ಜೀವನದಲ್ಲಿ ಹೀಗೆ ಸುಖವಾಗಿ ಜಗಳ ಮಾಡದೆ ಇರಪ್ಪ. ಆಯ್ತಮ್ಮ. ಚೆನ್ನಾಗಿರಪ್ಪ. ನಡ್ರಪ್ಪ, ನಿಧಾನ ನಿಧಾನಪ್ಪ. ನಡಿ ಪಾರ್ವತಿ, ನಡಿ. ತಮ್ಮಯ್ಯ, ನಾವಿಬ್ರು ಒಂದಾಗಿರೋ ಖುಷಿಗೆ ಪೆಗ್ಗಾಕ್ಬೇಕು ಅನಿಸ್ತದಲ್ಲ. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೇ ನಾನು
ಅಣ್ಣಯ್ಯ ನಾನು ಚಿಕ್ಕ ಹುಡುಗಿದ್ದಾಗ ನಾನು ಕಾಲಿಟ್ಟು ಮರಳಿನ ಮನೆ ಕಟ್ಟಿದ್ರೆ ನೀನು ಓಡಿ ಬಂದು ಎಲ್ಲ ಅಲ್ಲಾಡಿಸಿ ಕೆಡಿಸ್ಬಿಡ್ತಿದ್ದಲ್ಲೋ ಬೇಕುಪ್ಪ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಗಿರೋದು ಬಿಡು, ಅವೆಲ್ಲರ ಬಗ್ಗೆ ತಲೆ ಕೆಡಿಸ್ಕೋಬಾರ. ನಾನು ಪ್ರೀತಿಯಿಂದ ಕಟ್ಟಿದ ಮರಳಿನ ಮನೆನೇ ನೀನು ಬಿಡ್ತಿರ್ಲಿಲ್ಲ. ಇನ್ನೇನಾನಂದ್ರೆ ಡೂಪ್ಲೆಕ್ಸ್ ಮನೆ ಕಟ್ಸಿದ್ರೆ JCB ತಂದು ಎಲ್ಲ ಉರಿಸ್ಬಿಡ್ತೀಯ ನೀನು. ತಮ್ಮ ಬಿಟ್ಬಿಡ್ಬೇಕು. ಬಿಡಕ್ಕಾಗಲ್ಲ ಅಂದ್ರೆ ಬಿಡಕ್ಕಾಗಲ್ಲ ಕಣ. ಏನು ಮಾಡ್ತೀವಾಗ? ಏನ್ ಕೇಳ್ಬೇಕು ಅಣ್ಣ ನಮ್ಮ ಕುಡ್ದಾಗ ತಮ್ಮ ಅನ್ನೋದು ಪ್ರೀತಿಯಿಂದ ನೋಡಿದ್ರೆ ಹೊಡಿತೇನೋ ಕಡಿಮೆ ಬಿಡ್ತೀಯ. ಅಣ್ಣನ ಬೆಲೆ ನನಗೆ ಹೊಡಿತೇನೆ. ಇಷ್ಟೆಲ್ಲ ಆದ್ಮೇಲೆ ನಾನು ನೀನು ಒಟ್ಟಿಗೆ ಇರಕ್ಕೆ ಸಾಧ್ಯನೇ ಇಲ್ಲ ಕಣ್ಣ. ನೀವೇನು ಹೇಳದ ಮಾತು, ನಾನು ಅದನ್ನ ಹೇಳೋದು. ಒಟ್ಟಿಗೆ ತಂಗಿರಕ್ಕಾಗತ್ತೆ. ಈಗ ನೀಗ ಭಾಗ ಆಗ್ಬಿಡ್ಬೇಕು. ಮಾಡೋಗ ಬಾಳ ಭಾಗ ವಾಗಾದ ಹೋಗಲ್ಲ. ಅಪ್ಪ ಅಪ್ಪ ಏನ್ರು ನಡಿಯ ಕಡೆ ಫಸ್ಟ್ ಕೂತಿದ್ದೀರ ನಾಚಿ ಆಗಲ್ಲ ನಿಂಗೆ. ನಿನ್ನ ಅಮ್ಮ ಕಣೋ. ನಿಮ್ಮಪ್ಪ ಕಣೋ ಅವರು. ಅಪ್ಪ 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 ಯಾರು ನನ್ನಪ್ಪ? ನನಗೆ ಅಪ್ಪ ಇಲ್ಲ. ನನ್ನನ್ನು ಎತ್ತು ಹೊತ್ತು 9 ತಿಂಗಳು ಸಾಕಿದ ಅಮ್ಮ ನೀನು. ಅಮ್ಮ ನಮ್ಮಮ್ಮ ಗ್ರೇಟ್ ಕಣ. ನಮ್ಮಮ್ಮ ನಮ್ಮನೇಲಿ ಇರ್ತಾಳೆ. ಇಟ್ಕೋವಾಗಲ್ಲ ಯಾವ ತಿಪ್ಪರು ಸುಂದ್ರಿ ಅಂತ ಹೇಳ್ತಾ ಇಟ್ಕೋವಾಗ. ನಿಮ್ಮಪ್ಪ ಏನೋ ಗ್ರೇಟ್ ಏನೋ. ನೋಡಿದ ಜಗಣ್ಣ, ನಾನು ಹೊಟ್ಟೆ ಹುಟ್ಟಿದ ಮಕ್ಕಳೇನೋ ನೀವು. ನಾನು ಹಾಲು ಕೊಡಿಸಿ ಬೆಳೆಸಿದ ಮಕ್ಕಳೇನೋ ನೀವು. ನನ್ನ ಕಣ್ಣ ಚಿಕ್ಕ ವಯಸ್ಸಿಂದ ಕಾಪಾಡ್ಕೊಂಡು ಬಂದು ಪುಟ್ಟಿ ಸಂಸಾರನ ನುಚ್ಚು ನೂರು ಮಾಡ್ಬಿಟ್ರಲ್ಲೋ, ನುಚ್ಚು ನೂರು ಮಾಡ್ಬಿಟ್ರಲ್ಲೋ. ನಿಮ್ಮ ಈ ಪಾಪಿ ಕೆಲಸಕ್ಕೆ, ನಿಮ್ಮ ಈ ದುಶ್ಚಟಕ್ಕೆಲ್ಲ ನಾನು ನನ್ನ ಗಂಡ ಬೇರೆ ಆಗಲ್ಲ ಕಣ್ರು. ನೋಡಿ, ನೀವು ಮರ್ಯಾದೆಯಿಂದ ಒಂದಾದ್ರೆ ಸರಿ, ಇಲ್ಲಾಂದ್ರೆ ನಾವೇ ಮನೆ ಬಿಟ್ಟು ಹೋಗ್ತೀವಿ. ಪಾಪ ಮಕ್ಕಳು ತುಂಬಾ ನೊಂದ್ಕೊಂಡ್ಬಿಟ್ಟು ಅನ್ಸುತ್ತೆ ರೀ. ಹೌದು ಕಡೆ. ಕರುಳಿನ ಬಳ್ಳಿಯ ಸೋಕಿದವೇ ಕಣ್ಣಲ್ಲಿ ಸ್ವಾತಿ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೇ ನಂಟಿನ ಕಥೆಯಂತೆ. ತುಂಬಾ ನೋವಾಯ್ತೇನ್ರು? ನಿಮಗ್ ನೋವಾಗ್ಲಿ ಅಂತ ಹಾಗೆಲ್ಲ ಮಾತಾಡ್ಲಿಲ್ಲ ಕಣ್ರಪ್ಪ. ಇಲ್ಲ ಇಲ್ಲಪ್ಪ, ನೀವು ಹೊಡೆದಿದ್ದು ನೋವಾಗಿಲ್ಲ. ನಮ್ ತಪ್ಪಿನರು ನಮಗಾಗಿ ನೋವಾಯ್ತು. ಹೌದಮ್ಮ ಅಣ್ಣಯ್ಯ, ನಾವ್ ಯಾವಾಗ್ಲೂ ಜಗಳ ಮಾಡೋದು ಈ ಕುಡಿತ ಅನ್ನೋ ದುಶ್ಚಟಕ್ಕೆ ಬಿದ್ಮೇಲೆ ಅಲ್ಲ ಅಣ್ಣಯ್ಯ. ಅಣ್ಣಯ್ಯ, ಇವತ್ತು ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳೋಣ, ಇವತ್ತಿಂದ ನಾವ್ ಯಾವತ್ತೂ ಕುಡಿಯೋದು ಬೇಡ ಅಣ್ಣಯ್ಯ. ಜಗಣ, ಹೇಗಿತ್ತು ಅಣ್ಣ ತಮ್ಮನ ಸ್ಕಿಟ್ಟು? ಬಹುತೇಕ ನನಗಿರೋ ಅನಿಸಿಕೆ ಪ್ರಕಾರ ಇವತ್ತು ಭ್ರಾತೃತ್ವ ಅಂದ್ರೆ ಏನು, ಅಣ್ಣ ತಮ್ಮ ಬಾಂಧವ್ಯ, ತಂದೆ ತಾಯಿ, ಇದೆಲ್ಲವೂ ಯಾಂತ್ರಿಕ ಬದುಕಲ್ಲಿ ಎಲ್ಲವೂ ದೂರ ಆಗ್ತಾ ಇದೆ. ಅಂದ್ರೆ ಹೆಂಗಾಗಿದೆ ಅಂದ್ರೆ, ಮನುಷ್ಯ ನಾನಿದ್ದೀನಿ, ನನಗೊಂದು ಕೆಲಸ ಇದೆ, ನನಗೊಂದು ಹೆಂಡತಿ ಸಿಕ್ಕಿದ, ನಾನೊಂದು ಮಗು ಮಾಡಿದ್ದೀನಿ, ನಂದು, ನಿಮ್ಮಪ್ಪ ಅವಂದು, ನಿಮ್ಗೆ ಇಷ್ಟ ಆದ್ರೆ ಸದ್ಯನ ನಮ್ಮನೇಲಿ, ಸದ್ಯನ ಆ ಮನೇಲಿ, ಇದೆಲ್ಲ ತುಂಬಾ ನಡೆಯುತ್ತೆ ಸೊಸೈಟಿನಲ್ಲಿ. ನಿಜವಾಗ್ಲೂ ಅಂಥವ್ರಿಗೆಲ್ಲ ಕಣ್ತರಿಸೋ ಆಕ್ಟ್ ಅಂತ ನನಗೆ ಅನ್ನಿಸ್ತು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಬಹಳ ಖುಷಿ ಆಯ್ತು.
ಅದರಲ್ಲಿ ಮಧ್ಯ ಒಂದು ಸಣ್ಣದಾಗಿ ಸ್ಟಾರ್ ತರ ಬಂದ್ಬಿಟ್ಟು ಲೋಕಿ ಸಿಕ್ಕಾಪಟ್ಟೆ ಮಜಾಕ್ ಹೋಗ್ಬಿಟ್ಟು ಮೋಸ್ಟ್ ಎನರ್ಜೆಟಿಕ್ ಆಗಿ ನೀವಿಬ್ರು ಈ ಮೆಂಟಲ್ ಮಕ್ಕಳು ಪಾತ್ರ ಮಾಡಿದ್ರಿ. ಅದರಲ್ಲಿ ಇವನ್ ತುಂಬಾ ಸ್ಕೋರ್ ಮಾಡ್ಬಿಟ್ಟ, ಅವಳು ದಿವ್ಯನಿ ಸಿಗ್ಲಿಲ್ಲ ಚಾನ್ಸ್. ಅವ್ನು ಅದೇನೋ ಬಂದಿದ ತಕ್ಷಣ ಬಾಗಿಲಲ್ಲಿ ಕಸ ಹೊಡಿಯೋದಂತೆ ಶಿಫ್ಟಿಂಗ್ ಅಲ್ಲಿ ಅವನು ಚೆನ್ನಾಗಿ ಡೌ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಂಡ. ಅವನು ನಯನ ಆಸ್ ಯೂಶುವಲ್ ಗುಡ್ ಪರ್ಫಾರ್ಮರ್ ಅಂತ ತೋರಿಸಿದ್ಲು. ಅವನು ಬಹಳ ಮೆಚ್ಯೂರ್ಡ್ ಆಕ್ಟ್ ಅಂತ ಅವನು ತಂದೆ ಆಕ್ಟ್ ಅಲ್ಲಿ ತೋರಿಸ. ಒಟ್ಟಲ್ಲಿ ತುಂಬಾ ಚೆನ್ನಾಗಿತ್ತು, ವೆರಿ ಗುಡ್ ಮಾರಲ್. ಥ್ಯಾಂಕ್ ಯು. ಅವನು ಸಪರೇಟ್ ಆಗಿ ಮನೆ ಹೊಡೆದಾಗ ಡೋ ಮಾಡ್ಕೊಂಡು ಒಬ್ಬ ಸದ್ಯ ನಮ್ ಸಪರೇಟ್ ಮನೆ ಆಯ್ತು ಅಂತ ಒಂದು ಆಕ್ಟ್ ಮಾಡೋದು. ಅದ್ ಹೆಂಗ್ ಮಾಡಿ ತೋರ್ಸು ಒಂದ್ಸರಿ. ಅಯ್ಯೋ ತುಂಬಿ ಸಂಸಾರ ಒಡೆದೋಗಿ ಬೆಂಕಿ ಬಿದ್ದೋಯ್ತು. ಸಿಗಲ್ಲ ಅಲ್ಲಲ್ಲ ಬಾಯಿ ಬಾಯ್ಲಿ ಬರೀಲಿ. ಮನೆ ಹೊಡೆದೋಗಿದೆ ಪರವಾಗಿಲ್ಲ, ಡಿಸೈಟ್ ಆಗಿ ಹೋಗ್ಬಿಟ್ಟು ಆ ಮನೆಗೆ ಹೋಗಿ ಇಡೋ ನೋಡುದು. ಅದೇನ್ ಬರ್ಬೇಕು, ಅದ್ರ ಬೇರೆ ಸಂಸ್ಕೃತಿ ಬೇರೆ. ಹೊಡೆದೋಗಿರೋ ಮನೆ ಒಳಗಡೆ ಪರಕೆಲೆ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ರಂಗೋಲಿ ಹಾಕೋದ್ ನಾನು ನೋಡಿದ್ರಲ್ಲ, ಚುಕ್ಕಿ ಇಟ್ಟು ಬಲ್ಲ ಅದೇನೋ ಉದುರಿಸ್ಬಿಟ್ಟು ಬೇರೆ ಹೋಯ್ತಲ್ಲ ಹೊರಗಡೆ ಹಾಕ್ದಂಗೆ. ಗ್ಯಾಪ್ ಅಲ್ಲಿ ಮನೆ ಚೇಂಜ್ ಆಗುತ್ತಿರ್ತಲ್ವಾ, ಅದಕ್ಕೆ ಸರಿ ಹೋಯ್ತು. ಒಟ್ಟಲ್ಲಿ ತುಂಬಾ ಚೆನ್ನಾಗಿತ್ತು. ಈಗ ವೆರಿ ಗುಡ್ ಮೆಸೇಜ್ ವಿತ್ ಕಾಮಿಡಿ. ಅಣ್ಣ, ಈಗ ನಾವು ಅಣ್ಣ ತಮ್ಮದಿರು ಆಕ್ಟ್ ಮಾಡಿದ್ವಿ. ನಾನು ಅಣ್ಣನ ಕ್ಯಾರೆಕ್ಟರ್ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದ. ಅವ್ನು ಅವಾಗಲೇ ಹೇಳ್ತಾ ಇದ್ದ, ಚಿಕ್ಕ ವಯಸ್ಸಲ್ಲಿ ನೀನು ನಮ್ಮ ಅಪ್ಪ 10 ರೂಪಾಯಿ ಕೊಟ್ರೆ 3 ರೂಪಾಯಿ ಕೊಬ್ಬರಿ ಮಿಠಾಯಿ ಕೊಟ್ಬಿಟ್ಟು 2 ರೂಪಾಯಿ ಮುಂಡೆ ಇಸ್ಕೊಬಿಡ್ತಿದ್ದೆ ಅಂತ. ನೀವು ಅಣ್ಣ ತಮ್ಮದಿರಿದ್ದೀರಾ, ಸೊ ನೀವು ಕೋಮಲ್ ಸರ್, ನೀವು ಚಿಕ್ಕ ವಯಸ್ಸಲ್ಲಿ ಏನಾದ್ರು ಅವರಿಗೆ ಕಾಗೆ ಹರಿಸಿರೋದು ಅಥವಾ ಬೇರೆ ಏನಾದ್ರು ವಿಷಯಗಳಿದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ ಅಂತ. ಏನಂದ್ರೆ ಅವನು ಬಹಳ ನಮ್ಮ ತಂದೆಗೆ ಬಹಳ ಲೇಟ್ ಆಗಿ ಹುಟ್ಟಿದವನು. ನಮ್ಮ ತಂದೆಗೆ 45 ವರ್ಷ, ನಮ್ಮ ಅಮ್ಮಂಗೆ 40 ವರ್ಷ. ನನಗಿನ 10 ವರ್ಷ ಚಿಕ್ಕವನು. ಅವನು ನಮ್ಮ ಮನೇಲಿ ಹುಟ್ಟಿದ ತಕ್ಷಣನೇ ಅವನಿಗೆ ಸ್ಪೆಷಲ್ ಅಟ್ರಾಕ್ಷನ್ ಆಗ್ಬಿಟ್ಟ ಅವನು. ಹಂಗಾಗಿ ನಾನು ಸೈಡ್ ಲೈನ್ ಆಗೋಗ್ಬಿಟ್ಟೆ. ಅವಾಗಿಂದ ನಂಗೆ ತುಂಬಾ ಜೆಲಸ್ಸು. ನಾನು ಸ್ವಲ್ಪ ದೊಡ್ಡವರಾಗಿದ್ದಲ್ಲ, ಸೊ ನಮ್ಮಪ್ಪ ಅವನ್ನ ನೋಡ್ಕೊಂತ ಬಿಟ್ಬಿಟ್ಟು ಹೋದ್ರೆ ಅವನಿಗೆ ಏನಂದ್ರೆ ದೆವ್ವ ಅಂದ್ರೆ ತುಂಬಾ ಭಯ. ಅವನು ತುಂಬಾ ಭಯಸ್ತ ಅವನು. ನಾನು ಬೇಕಂತ ಮನೆ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಕ್ಯಾಂಡಲ್ ಇಟ್ಬಿಟ್ಟು ದೆವ್ವದ್ದು ಶಾಡೋ ಪ್ಲೇ ಎಲ್ಲ ಮಾಡಿ ಎದುರಿಸೋದು ಅವ್ರಿಗೆ. ಅವ್ನು ಫುಲ್ಲು ಒಂದ ಮಾಡ್ಕೊಬಿಡೋದು ಬೈಕೆ. ಬಂದಿದ ತಕ್ಷಣ ನಮ್ಮಪ್ಪ ಬರೋದೇ ಕಾಯ್ತಾ ಇರೋನು. ಅವ್ನು ಬಹಳ ಕೊದ್ಲಿಸ್ಕೊಂಡು ಹೆಂಗ್ ಚಾಡಿ ಹೇಳೋನು ಅಂದ್ರೆ ಭಾರಿ ಸಖತ್ತಾಗಿ ಹೇಳೋದು. ನಮ್ಮಪ್ಪ ಫುಲ್ ಖುಷಿ ಬಂದೆ, ಅಪ್ಪ ಅಣ್ಣ ದೆವ್ವ ಎಲ್ಲ ಕರ್ಕೊಬತ್ತೇನಪ್ಪ, ನಂಗೆ ಭಯ ಅಪ್ಪ ಅಂದ್ಬಿಟ್ಟು ಹೇಳ್ಬಿಡೋದು. ಅಯ್ಯೋ ಮಗುನ ಈ ತರ ಮಾಡ್ತಾ ಇದ್ರೆ ತಾರ ಮಾರಿ ಬಡಿಯೋದು. ಫುಲ್ ಅವನ್ನ ಬಾಸ್ ಮಾಡ್ಬಿಟ್ರು ಬರೀ. ಇನ್ಮೇಲೆ ನಿಮ್ಮ ಅಣ್ಣ ಏನ್ ಮಾಡಿದ್ರು ನಾನು ಹೇಳ್ಬೇಕು ಅಂತ ಹೇಳಿ ಅವ್ನು ಫುಲ್ಲು ಕಂಪ್ಲೇಂಟ್ ಹೊಡೆದು ಬಂದಿದ ತಕ್ಷಣ ನಾವು ಹಿಂಗೆ ಅಂತ. ಅದಕ್ಕೆ ನಾನು ನೆಕ್ಸ್ಟ್ ರೆಡಿ ಏನಂದ್ರೆ ಒಂದು ಸೈಕಲ್ 2 ಚೇರ್ ಇತ್ತು, ಚೇರು 2 ವೀಲ್ ಇತ್ತು, 3 ಚಕ್ರದ ಸೈಕಲ್. ಅದನ್ನ ಎತ್ತಿನ ಗಾಡಿ ಮಾಡ್ಬಿಟ್ಟು ಇವನ್ನ ನನ್ನ 2ನೇ ತಮ್ಮನ್ನ ಫುಲ್ ದನದ ತರ ಕಟ್ಬಿಟ್ಟು ನಮ್ ಶ್ರೀರಾಮ್ಪುರದಲ್ಲಿ ಬಿಟ್ಟ ಅಂದ್ರೆ ಇಡೀ ಮಲ್ಲೇಶ್ವರದವರೆಗೂ ರೋಡ್ ನೋಡ್ಕೊಂಡು ಎಳ್ಕ ಬರ್ಬೇಕು. ಸಾಕಾಗೋಯ್ತು, ಆಗಲ್ಲ ಎಳಿಯಕ್ಕೆ, ಎಳಿ ಪಾಯಡ್ ಅಂತ ಹೊಡಿ ಕರ್ಕೊಂಡ್ಬರೋದು. ಅದನ್ನು ಅವ್ನು ಕಂಪ್ಲೇಂಟ್ ಹೇಳಿ ಹೊಡ್ಸೋನು. ಅಂದ್ರೆ ಪ್ರತಿಯೊಂದು ಮಕ್ಕಳನ್ನು ಕೂಡ ಒಂದು ಅಣ್ಣ ತಮ್ಮದಿರು ಅಂದಾಗ ಅವ್ನು ತಮಾಷೆಯಾಗಿ ಕಿತ್ಲಾಟ ಅದೆಲ್ಲ ಆಗಿರುತ್ತೆ. ಅವಾಗ ದೊಡ್ಡವ್ರು ಆಗ್ತಾ ಮೆಚುರಿಟಿ ಬಂದ್ಬಿಡುತ್ತೆ. ಇವಾಗ ಅವನು ಆತರ ತಮ್ಮ ಅಲ್ಲ, ಅವನು ನನಗೆ ಒಂದು ಲಕ್ಷ್ಮಣನ್ ತರ ಅವನು. ನಮ್ಮೆಲ್ಲ ಸಂತೋಷ ಅವನು ಭಾಗ್ಯ. ಸೂಪರ್ ಸೂಪರ್, ತುಂಬಾ ಚೆನ್ನಾಯ್ತು. ಥ್ಯಾಂಕ್ ಯು.